ಇವಾಗ ಸಾಯಂಕಾಲದಿಂದ ಹೊಲಕ್ಕೆ ಹೊಂಟಿದ್ದೀವಿ ಎಲ್ಲರೂ. ತುಂಬ ದಿನ ಆಗಿತ್ತು ಹೋಗ್ದೇನೆ. ಹಾಗಾಗಿ ಪ್ರತಿ ಸಲ ಊರಿಗೆ ಹೋದಾಗಲೂ ಕೂಡ ಹೊಲಕ್ಕೆ ಹೋಗಿ ಬರ್ತೀವಿ. ಭಾನುವಾರಕ್ಕೊಮ್ಮೆ 8 ಗಂಟೆ ಮಟ್ಟ ಮಕ್ಕಬೇಕು ಅಂತಾನೆ ಅದ್ರಾಗಂತ. ಯಾಕೆ ದಿನ 5:30ಗೆ ಹೇಳ್ಬೇಕು. ಮತ್ತು ಭಾನುವಾರನ 5:30ಗೆ ಹಚ್ಬೇಕಾಕತಿ. ಮತ್ತು ಸಂಗೀತ ನೋಡಿದ್ರೆ ಊರಿಗೆ ಕರಿತಾಳ, ಅಲ್ಲಿಗೆ ಬಂದು ಬಿಡ್ಬೇಕಾಕತಿ. ನೀನೆಲ್ಲ ಬಂದೀಯ? ಒಂದ್ಸಲ ನಾನು ಬಂದಿಯೇನ? ಅಲ್ಲ ನಪ್ಪ ಕರೆಕ್ಟ್. ಯಾವಾಗ ಏನೋ ಬಂದ್ರೆ ಅದು ಸುಮ್ಮನೆ ಹೇಳ್ತೀರ ನನಗೆ. ನೋಡಿ ಫ್ರೆಂಡ್ಸ್, ಹೋಗ್ಬೇಕಾ? ನೀವು ವಾಕಿಂಗ್ ಹೋಗ್ಬೇಕಾ? ವಾಕಿಂಗ್ ಹೋಗೋದ ರಾತ್ರಿ ಮಕ್ಕಳಮ್ಮ ಅಂತಾವೆ. ಬೆಳಗ್ಗೆ ನಾಳೆ 5 ಗಂಟೆಗೆ ಅದು ವಾಕಿಂಗ್ ಹೋಗೋದು ಎಲ್ಲರೂ ಅಂತ ಹೇಳಿ ಮಾತಾಡೋದು. ಬೆಳಗ್ಗೆ ಮತ್ತೆ 8 ಗಂಟೆಗೆ ಹೇಳೋದು. 7:30 7:45ಗೆ ಹೇಳೋದು. ಈ ಮಾಡೋಣ ನಿಮ್ಮಷ್ಟು ಆರಾಮಿಲ್ಲ ನಾವು. ನೀವು ದಿನ 5:00ವರೆಗೆ ಹೇಳ್ತೀಯಲ್ಲ, ಇದೆಲ್ಲ ಎಕ್ಸಸೈಸ್ ಮಾಡ್ತಿ, ಆಮೇಲೆ ಅದೇನೇನೋ ಮಾಡ್ತೀಯಲ್ಲ, ಯೋಗ ಪ್ರಾಣಾಯಾಮ. ಯೋಗ ಮಾಡ್ತಾಳೆ, ಪ್ರಾಣಾಯಾಮ ಮಾಡ್ತಾಳೆ, ಮತ್ತೆ ರಾತ್ರಿ ವಾಕಿಂಗ್ ಮಾಡ್ತೀರಿ. ಇಷ್ಟೆಲ್ಲ ಮಾಡಿ ಇಷ್ಟು ಫಿಟ್ ಆಗಿದ್ರಿ. ಹೌದು, ರೋಡ್ ಬಿಟ್ಟು ಬರ್ರಿ ತಗ. ಒಂದು ದಿನಕ್ಕೆ 45 ನಿಮಿಷ ವಾಕ್ ಮಾಡೋದು. ಆಮೇಲೆ ನಾರ್ಮಲ್ ಆಗಿ ವಾಕ್ ಮಾಡೋದ್ಕಿಂತ ಅದು ನಮಗೆ ಬೆವ್ರು ಬರ್ಬೇಕು, ಅದು ನಮಗೆ ಫೀಲ್ ಆಗ್ಬೇಕು ವಾಕ್ ಮಾಡೋಕೆ. ರಿಲ್ಯಾಕ್ಸ್. ಏನಪ್ಪ ಕೋತಿ 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 ಹೋಗತ್ತ ನೋಡಿ ಹೊಲ್ದಾಗ. ಅಲ್ಲಿ ರೋಡಿ ಬರ್ತು ಅಲ್ಲಿ ಬಂತು ಅಡ್ಡಿ. ಮತ್ತು ಫೋನ್ ಕಸ್ಕೊಂಡು ಹೋಗಿತ್ತು, ಹೆದರಿಕೆ ಕಚ್ಚಿ. ಇದು ಹಂಪಿ ಅಲ್ಲ, ಆದರೆ ಹರಂಗೇರಿ. ಆದರೂ ನಮಗೆ ಭಯ ಉಂಟು. ಕುತ್ಕೊಂಡತ್ತ ಇದೆ ಅಲ್ಲೇ ಐತಿ. ಅಲ್ಲಿ ಹೊಲ್ದಾಗ ಬಂದೈತೆ ಅದು, ರೋಡಿಗೆ ಹೆಂಗೆ ಕುಂತೈತಿ ಕ್ರಾಸಿಯಲ್ಲಿ. ಹಾಂ, ಮರದ ಮೇಲೆ ಕುಂತೈತಳಲ್ಲಿ. ಸ್ಕೂಲ್ ಬಸ್ ಇಲ್ಲ, ಸ್ಟಾಪ್ ಆತಲ್ಲ ಇದು. ನೀರಿಂದು ಏನು ಕಡೆ ಬರಪ್ಪಿ, ಬಾ ತುಳಿ ಬಡ್ಬ ಚಿನ್ನ ಇಲ್ಲೇ ಬಾ. ಮಳೆ ತೋರ್ಸಿ ಬಡ್ಬಾರ. ಚಿನ್ನು ಕೆಳಗಿಳಿಯಪ್ಪಿ. ನೋಡ್ರಿ ಮಾಡ್ಕೊಂಡೆ ವಿಡಿಯೋ. ಎಲ್ಲರೂ ನೋಡಿ ಫ್ರೆಂಡ್ಸ್, ಭತ್ತದ ಬೆಳೆ, ಭತ್ತದ ಸಸಿಗಳು ಅದಾವಲ್ಲ. ಇಲ್ಲ ಮಾಡು ಮಾಡು. ಚಂದ ಮಾತಾಡೋತೀನಿ, ಏನೇನಾರು ಮಾತಾಡ್ತೀನಿ ನೋಡು. ಇದು ಎಂತ ಹೂವ ಇವು? ಬಿದ್ದೀವ ಎಷ್ಟು ಚಂದ ಆಯ್ತಲ್ಲ. ಎಷ್ಟು ಚಂದ ಆಯ್ತು. ಇದು ಎಂತ ಹೂವು ಅಂತಾರ ನನಗೆ ಗೊತ್ತಿಲ್ಲ. ಇದು ಮಗ್ಗಿ ನೋಡ್ರಿ ಅಂತ ಆಯ್ತದ. ಒಂದು ತಗೊಂಡು ಹೋಗ್ಬೇಕು, ಹಚ್ಬೇಕು, ಬರ್ತತಿವ. ಚಲೋ ಹಾಲು ಬರ್ತತ್ ನೋಡು. ಹೌದು, ಹಾಲು ಬರ್ತದೆ ಅಂತ ಹೂವನ್ನ ಈ ಕಡೆ ಹೊಳಸು.
ಚಂದ ಐತಿ. ಬೇಡ ಬಿಡು, ಬರಲಿಲ್ಲ ಇದ್ರ ಚಂದ ಅದ. ಚಿನ್ನದ ಕೈ ಮತ್ತು ಬಾಯಪ್ಪ ಆಗಿರಬೇಡ ಇದಾಗ ಹಾಲು ಬರ್ತದೆ ಇದೆ ಅಂತ ಹೂವು ಚಂದ ಹೊಲಾಗಿದ್ದಾಗ ಹೂವು. ಇದಕ್ಕೆ ಏನಂತಾರ ಹೆಸರು ಗೊತ್ತಿಲ್ಲ. ಯಾರಿಗಾದ್ರೂ ಈ ಹೂವಿನ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೌದಾ, ತೋರ್ಸದ್ ಹೂವು ಇನ್ನೊಂದ್ಸಲ. ಕಲರ್ ಕಾಂಬಿನೇಷನ್ ಚೆನ್ನಾಗೈತಿ, ಸೂಪರ್. ಬಾರೆಹಣ್ಣು ಕಾಯಿ ಅದಾವ, ಬಾರೆಕಾಯಿ ಕಿತ್ತಂದೆ. ಅವಾಗೆಲ್ಲ ಹೊಲಕ್ಕೆ ಬಂದ್ರೆ ಇದೆಲ್ಲ ಹೆಂಗೆ ಹರ್ಕೊಂಡ್ ತಿಂತಿದ್ವಿ, ಹಣ್ಣಾಗಿರ್ತದಲ್ಲ. ನನಗೆ ಹೆಂಗೆ ಗೊತ್ತಿಲ್ಲ, ನಾನು ನಿನಗೆ ಗೊತ್ತು ಏನು? ಹೊಲಕ್ಕೆ ಬಂದು ಇವನ್ನ ಹರ್ಕೊಂಡು ತಿನ್ನೋಕ್ಕಿನ್ನ ಹೆಚ್ಚಾಗಿ ಸ್ಕೂಲಿಗೆ ಹೋಗಿದ್ವಲ್ಲ, ಸ್ಕೂಲ್ಗೆ ಹೋದಾಗ ಅಲ್ಲಿ ಎಲ್ಲಿ ಬೇಕಲ್ಲೇ ಇವು ಇರ್ತದೆ ಬಾರೆಹಣ್ಣಿನ ಗಿಡ ಹುಡುಕ್ಯಂದು ಹೋಗಿದ್ವಿ. ನೋಡ ಮತ್ತೆ ತಿನ್ಬೇಕ ಬೇಡ ಕೇಳವು ನೀವು, ಹೌದಲ್ಲ ಮತ್ತೆ ಹೌದಲ್ಲ ನೋಡಿ ತಿಂದು ಹತ್ತು ಬರ್ರಿ ನೀವು ಹತ್ರ ಬಾ, ನೀ ಹತ್ತವ ನನಗೆ ಸ್ಟಾಪ್ ಆಕತಿ ಆಗಲ್ಲ. ಇಲ್ಲಿಂದ ಅಲ್ಲಿವರೆಗೆ ಓಡೋದ್ಲ ಆಕಿ. ಅಣ್ಣ ಪಾಪ ನಾವ್ ಇನ್ನ ಅಡ್ಕಿ ಮರ ನೋಡಿದಾಗ ಹೌದು ಸಣ್ಣ ಪಾಪು ನಿಂಗಣ್ಣ ಎತ್ತಿ ಇವಾಗ. ಹೌದಾ, ಅದು ಕೆಡುತ್ತಿಲ್ಲ, ಅವನ್ನ ಕೈ ಬಿಡಿಸಿ ಕೆಳಗಡೆ ಸಾಕು. ಜಸ್ಟ್ ಮಿಸ್ ಮಾಡ್ಕೊಂಡ್ವಿ, ಸುಮ್ಮನೆ ತಿಂದಾರೆ ಬರ್ಬೇಕಾಯ್ತು ನಾವು, ಯಾರಿಗಾರ ಹೇಳಿ. ಎಷ್ಟು ಚಂದ ಈ ಥರ, ಎಷ್ಟು ಖುಷಿ ಇತ್ತು ಅವಾಗೆಲ್ಲ ಈ ಥರ ಎತ್ತಿನ ಬಂಡಿಯಾಗ ಬರಕ್ಕೆ. ಇವಾಗೆಲ್ಲ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ ಎತ್ತಿನ ಬಂಡಿಗೆಲ್ಲ. ಅದ್ರಾಗ ಜಾಗಲ್ಲ ಹೋಗಕ್ಕೀಗ. ಅಜ್ಜ ನಕ್ಕಂತ ಹೋಗತಿ ಹತ್ತಿಸ್ಕೊಂತ ಹತ್ತಿದ್ರ ಹತ್ತಿಸ್ಕೊಂತಿದ್ರು ನಿಜಾಗ್ಲು. ನಾವು ಹಿಂಗೆ ಹೊಂಟವಿ ಇವಾಗ. ನನ್ನ ಗಾಡಿ ಹಂಗೈತಿ, ಎಕ್ಸಲೆಂಟ್ ಅಮ್ಮ. ನನ್ನ ಗಾಡಿ ರೆಡಿ. ರೋಡ್ ಅನ್ನಂಗಿಲ್ಲ, ಏನು ಅನ್ನಂಗಿಲ್ಲ, ಹೆಂಗೆ ಓಡಾಡ್ತಾರೆ ನೋಡಿ ಫ್ರೆಂಡ್ಸ್. ಬಾ ನಿಂಗ ನೋಡಿ ಫ್ರೆಂಡ್ಸ್, ರೋಡ್ ಅನ್ನಂಗಿಲ್ಲ ಏನಿಲ್ಲ, ಹಂಗೆ ಓಡಾಡ್ತಾರೆ ನೋಡಿ ಫ್ರೆಂಡ್ಸ್. ಇದೆ ನಮ್ಮ ಹೊಲ. ಫಸ್ಟ್ ಎಲ್ಲ ಇಲ್ಲಿ ಭತ್ತ ಬೆಳೀತಾ ಇದ್ರು, ಅಂದರೆ ಭತ್ತನ ಬೆಳೀತಾಯಿದ್ರು, ಭತ್ತದ ಗದ್ದೆ ಮಾಡಿದರು. ಇವಾಗೆಲ್ಲ ಅಂತೂ ಬಂದ್ವಿ. ಎಷ್ಟು ಕಿಲೋಮೀಟ್ರ್? 2 ಅಲ್ಲ, ಜಾಸ್ತಿ ಐತಿ. 2 ಕಿಲೋಮೀಟರ್ ಆಯ್ತು, ಜಾಸ್ತಿ ಇದೆ. ಹೌದಮ್ಮ ಅಂತಿ? ಸಣ್ಣರಿದ್ದಾಗಿಂದ 2 ಕಿಲೋಮೀಟರ್ ಅಂತ ಹೇಳೋದು, ಇವಾಗ ಜಾಸ್ತಿ. ನಾ 3 ಕಿಲೋಮೀಟರ್ ಅನ್ಕೊಂಡೆ, ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡ್ ಬಂದ್ವಿ. ಬರ್ರಿ ಜಲ್ದಿ ಬರ್ರಿ ಬೇಗ ಬನ್ನಿ ಫ್ರೆಂಡ್ಸ್. ಇವಾಗ ನಮ್ಮ ಹೊಲದಲ್ಲಿ ಒಂದು ವ್ಲಾಗ್ ಮಾಡೋಣ. ಅಲ್ಲ ಅದು ಇದು ಏನು ಎಣ್ಣೆಗೆ ತಾಳಿ ಗಿಡ ಅಂತಾರಲ್ಲ, ತಾಳಿ ಗಿಡ, ತಾಳಿ ಎಣ್ಣೆ ಅಂತ ತಯಾರು ಮಾಡ್ತಾರಲ್ಲ. ಫಾರ್ಮ್ ಆಯಿಲ್.
ಅಲ್ಲೈತ್ ನೋಡು, ಅದೇ ಅದು ಬಿಟ್ಟಾರ ಅದು. ನೋಡಿ ಫ್ರೆಂಡ್ಸ್, ಇದು ತಾಳೆ ಹಣ್ಣು. ಫಾರ್ಮ್ ಆಯಿಲ್ ಮಾಡ್ತಾರಲ್ಲ ಇದ್ರದ್ದನ, ಫಾರ್ಮ್ ಆಯಿಲ್ ಮಾಡೋದು ಈ ಹಣ್ಣಿಂದಾನೇ ಫಾರ್ಮ್ ಆಯಿಲ್ ಮಾಡ್ತಾರೆ. ಇದೆಲ್ಲ ಒಣಗಿಸಿ ಇದನ್ನ ಮಾಡ್ತಾರ. ಮತ್ತೆ ಇಲ್ಲಿ ಫ್ಯಾಕ್ಟ್ರಿ ಐತಿ, ಫ್ಯಾಕ್ಟ್ರಿ ತಗೊಂಡೋಗಿ ಅಲ್ಲೆಲ್ಲ ಇದು ಹೆಂಗೆ ಕೊಡ್ತೀರಿ? ಹಿಂಗೆ ಮಾರಕ್ಕೆ ಒಣಗಿಂದ ಅದು ತಗೊಂತಾರ? ಇಲ್ಲ, ಈಗ ಹಿಂಗ ಕಟಾವ್ ಮಾಡೋದು ಅದನ್ನು. ಈಗ ಹಣ್ಣು ಐತಲ್ಲ ಹಿಂಗ, ಈಗ ಬನಿ ಐತಲ್ಲ, ಅದು ಸ್ವಲ್ಪ ಕಲರ್ ಕೆಂಪ್ ಕಲರ್ ಬರ್ತೈತಿ. ಕೆಂಪ್ ಕಲರ್ ಬಂದಾಗ ಕಟಾವ್ ಮಾಡಿ ಹರಿಯಾರ ಹತ್ರ ಅವ್ರ ಬರ್ತಾರೆ. ಇಲ್ಲೇ ನಾವು ಕಟಾವ್ ಮಾಡಿ ಅಲ್ಲಿ ರೋಡ್ಗೆ ಹಾಕಿದೀವಪ್ಪ ಅಂತಂದ್ರ ಅವ್ರ ಟನ್ನಿಗೆ ಇವತ್ತು 18,000 ಚಿಲ್ಲರೆ ಐತಿ. 1 ಟನ್ನಿಗೆ. 3 ವರ್ಷ ಆತ ಸ್ಟಾರ್ಟ್ ಆಗಿ. ಈಗ ನೀವು 3 ವರ್ಷ ಆತೈತಿ ನಾಕೀಗ ಹಾಕಿ 3 ವರ್ಷಕ್ಕೆ ಸ್ಟಾರ್ಟ್ ಆಗೈತಿ. ಈಗ ಇನ್ಮೇಲೆ ಹಂಗ ಚಲೋ ಆಗ್ತಾ ಇರೋದು 30-35 ವರ್ಷ ಬರುತ್ತೆ. 35 ವರ್ಷ ಒಂದ್ಸಲ ಇನ್ವೆಸ್ಟನ ಇದು? ಮತ್ತು ಇದ್ರದ್ದು ನಿಮ್ದು ಖರ್ಚಾಗ್ಲಿ ಇದು ಖರ್ಚು ಭಾಳ ಕಮ್ಮಿ ಐತಿ. ಟೆನ್ಷನ್ ಫ್ರೀ, ಯಾರು ಕಾಳು ಮಾಡಂಗಿಲ್ಲ. ನೀರು ಗೊಬ್ಬರ ಒಂದಿದ್ರೆ ಸಾಕೈತಿ. ಗೊಬ್ಬರ ಹಾಕ್ಬೇಕು. ಗೊಬ್ಬರ ನೀರು ಎರಡದ್ದಪ್ಪ ಅಂತಂದ್ರೆ ಯಾವ ಟೆನ್ಷನ್ ಇಲ್ಲ. ರೋಗ ಬಂತು, ಅದು ಬಂತು, ಇದು ಬಂತು, ಏನಿಲ್ಲ. ಭಾಳ ಹಗುರ ಐತಿ ಬದುಕು. 15 ದಿವಸಕ್ಕೆ ಒಂದ್ಸಲ ಅಷ್ಟೇ, ಒಂದ್ಸಲ 15 ದಿವಸಕ್ಕೆ ಒಂದ್ಸಲ ಕಟಾವ್ ಮಾಡೋದು. ರೋಡಿಗೆ ಹಾಕ್ಬಿಟ್ರೆ ತಿಂಗಳಿಗೆ ಒಂದ್ಸಲ ಪೇಮೆಂಟ್ ಕೊಡ್ತಾರೆ. ಫ್ಯಾಕ್ಟ್ರಿಯಿಂದ ಅವರ ಬರ್ತಾರೆ ತಗೊಂಡು ಹೋಗಕ್ಕೆ? ಅವರ ಬರ್ತಾರೆ ಇಲ್ಲಿಗೆ. ಇಲ್ಲಿಗೆ ಬಂದು ಇಲ್ಲೇ ಇದು ಏನೇನಕ್ಕೆ ಯೂಸ್ ಹೇಳೋದು? ಇದು ಫಾರ್ಮ್ ಆಯಿಲ್ ಅಂದ? ಆಯಿಲ್ ಅಷ್ಟೇ, ಪಾಮ್ ಆಯಿಲ್ ಅಷ್ಟೇ ರೆಡಿ ಆಗದ. ಅಂದ್ರೆ ಬೇರೆ ಎಥನಾಲ್ ಅಂತ ರೆಡಿ ಆಗುತ್ತೆ, ಬಯೋ ಡೀಸೆಲ್. ಅದು ಇನ್ನೊಂದು ಸ್ವಲ್ಪ ಲೇಟ್ ಅದು, ಬಯೋ ಡೀಸೆಲ್ ರೆಡಿ ಆಗುತ್ತೆ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ತಿಂಗಳ ಪೇಮೆಂಟ್ 3 ವರ್ಷದಿಂದ. ಅಂದ್ರೆ ಇದ್ರ ಮಧ್ಯಕ್ಕೆ ಮತ್ತೆ ಏನಾರ ಬೆಳಿಬೋದಾ? ಏನು ಇಷ್ಟನ ಬೆಳಿಬೋದಲ್ಲ, ಬಾಳೆ ಹಾಕಿವಿ. ಇದ್ರಾಗ ಮಾಡ್ಬೇಕು. ಈಗ ನೆಕ್ಸ್ಟ್ ಒಂದು ಸ್ವಲ್ಪ ಹೊಲಗೆಲ್ಲ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಬೇರೆ ಕ್ರಾಪ್ ಮಾಡ್ಬೇಕು. ಈ ಹೊಲ ಅದಲ್ಲ, ನೆಕ್ಸ್ಟ್ ಮುಂದಿನ ಇದಕ್ಕೆ ಜಗ್ಗಿ ಬರ್ತೈತಿ. ಅದೇ ಅದೇ ಒಳಗರ 14-15 ಮನಿ ಅದು. ನೀವು ಈ ಅಂದ್ರೆ ಹೊರಗ ಇದ್ದು ಬಿಡ್ಬೋದು. ಈಗ ಯಾಕಂದ್ರೆ ಆಕಿವು ಶೂ ಎಲ್ಲ ಕಲರ್ ಕಲರ್ ಆದಂತ ಅದಕ್ಕೆ. ಏ ಪ್ಯಾಂಟ್ ಏನಾಗಿಲ್ಲ ಬಿಡಪ್ಪಿ, ಕೆಸರು ಅಷ್ಟೇನೆ, ಹಸಿ ಐತಲ್ಲ ಅದಕ್ಕೆ ನೋಡ್ಕ. ಅಂದ್ರೆ ಚಪ್ಪಲ್ ಕೀಳ್ತಾವ ನೋಡ್ರಿ. ಹುಲ್ಲಿನ ಮೇಲೆ ಇಡ್ರಿ ಕಾಲ, ಆದಷ್ಟು ಬೇಡ ಬಚ್ಚಿನ. ನೀವು ಮತ್ತೆ ಎಲ್ಲಾರ ಮುಳ್ಳು ಚುಚ್ಕೊಂಡು ಹೋಗಿ ತಿಂತೀಯಾ ಬಾಳೆಹಣ್ಣ? ಬಾಳೆಹಣ್ಣು ಇಲ್ಲ, ಇನ್ನು ಕಾಯಿ ಅದಾವ, ಹಣ್ಣು ಆಗಿಲ್ಲ. ನೀರಕ್ಕ ಬಾಳ ನಿಂತಾವಲ್ಲ ಇಲ್ಲಿ. ಸೀತಾಫಲ ಗಿಡ ಎಲ್ಲೈತಪ್ಪ? ಹೊರಗೆ ಐತೇನು? ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಬಾಳೆ ಗಿಡ ಎಲ್ಲ. ತುಂಬ ಚೆನ್ನಾಗಿ ಬಿಟ್ಟಿದ್ದಾವೆ ಬಾಳೆಗೊನೆ ಎಲ್ಲ. ಮೊನ್ನೆ ಇನ್ನೂ ಕಟಾವು ಮಾಡ್ಕೊಂಡಿದ್ದಾರೆ, ಹಾಗಾಗಿ ನಮಗೆ ಗೊನೆ ಕಾಣ್ತಾ ಇಲ್ಲ, ಕಡಿಮೆ ಇದ್ದಾವೆ. ಇವನ್ನೆಲ್ಲ ನೀವೇ ಹಣ್ಣು ಮಾಡಿ ಸುಮ್ಮನೆ ಇಲ್ಲ 20 ಬಿಡೋದನ್ನ ಏನು ಇಲ್ಲೇ ಹೊಲ್ದಾಗ ಇರ್ತಾವಲ್ಲ, ಭಾರಿ ಕಲರ್ ಬಂದಿರ್ತಾವ ಹಣ್ಣು. ನಿನ್ನ ಜಕ್ಕ ಒಂದಾಯ್ತಲ್ಲ ಇದು? ಇಲ್ಲ, ಆ ಕಡೆಗೆ ಹೆಚ್ಚು ಇನ್ನು ಲೇಟ್ ಅದು ಬರೋದು. ಯಾಕೆ ಸಣ್ಣಗೆ ಅವು? ಇಲ್ಲ, ಬಲಿಬೇಕು. ಹೌದಾ? ಇನ್ಮೇಲೆ 15 ದಿವಸ ಹೋದ್ರ ಫುಲ್ ಬಲಿತೈತಿ. ಅದು ಚಟ್ನಿ ಏನೋ ಮಾಡ್ತಾರೆ, ಪಲ್ಯ ಮಾಡ್ತಾರ, ಚಟ್ನಿ ಮಾಡ್ತಾರ. ನುಗ್ಗಿ ಸೊಪ್ಪಿಂದು ಭಾಳ ಆರೋಗ್ಯಕ್ಕೆ ಚೆನ್ನಾಗಿ ಅಂತೈತ್ರ ಅದು. ಎಷ್ಟು ಹಚ್ಚಿರಿ? 200 ಹಚ್ಚಿರಿ. ಎಷ್ಟು ದಿನಕ್ಕೆ ಬರ್ತಾವು? ಹಚ್ಚಿ ಒಂದು 7-8 ತಿಂಗಳಿಗೆ ಸ್ಟಾರ್ಟ್ ಆಗತ್ತೆ. 3-4 ವರ್ಷ ಇರ್ತೈತಿ ಗಿಡ. 3-4 ವರ್ಷ.
ಅಂದ್ರೆ ಇಲ್ಲಿ ನಮ್ಮಲ್ಲಿ ವಾತಾವರಣಕ್ಕೆ ಬಿಡಂಗಿಲ್ಲ ಅಂತಾರ, ಅದಕ್ಕೆ ಇದು ಒಂದು ಹಚ್ಚಿದ್ವಿ ಫಸ್ಟ್ ಟ್ರಯಲ್ಗೆ. ಟೆಸ್ಟ್ ಮಾಡೋಣ ಅಂತ. ಇದೆಲ್ಲ ಸಿಕ್ಕಾಬಿಟ್ಟು ಒಂದು 400-500 ಕಾಯಿ ಇತ್ತು ಈಗ. ಇನ್ನೊಂದು ಸ್ವಲ್ಪ ದಿನಕ್ಕೆ ಬರ್ತಾವೇನು ಹಂಗಾರ? ಇನ್ನು 15 ದಿವಸ. ಜವಾರಿವ? ಹಾಂ, ಜವಾರಿ. ಇನ್ನು 15 ದಿವಸ ಆದ್ರೆ ಕಟಾವು. ಚೆನ್ನಾಗದಲ್ಲ. ಇದೊಂದು ಸ್ವಲ್ಪ ಲೇಟ್ ಆಗಚ್ಚಿ, ಇದನ್ನ ತಾಳಿ ಗಿಡ ಇದನ್ನ ಲೇಟ್ ಆಗಚ್ಚಿ. ಇದು ತಾಳಿ ಗಿಡನೂ ಅಷ್ಟೇ. ಹಾಂ, ಇದು ತಾಳಿ ಗಿಡನ ಸ್ವಲ್ಪ ಲೇಟಾಗಿ ಮಾಡಿ ಇದನ್ನ ಮೊನ್ನೆ ಒಂದು 5-6 ತಿಂಗಳು ಹೊತ್ತು ಈಗ ಹಚ್ಚಿಗಿಲ್ಲ. ಅದು ಅಲ್ಲೇ ಹಚ್ಚಿ 3 ವರ್ಷ ಹಾಕುವಂತ. ಇಲ್ಲ ಅದೊಂದು ಫಿಶ್ ಹೊಂಡ ಮಾಡಿದ್ವಿ ಅಲ್ಲ, ಅದು ಇದು ಆಗ್ಬಿಡ್ಲಲ್ಲ, ವರ್ಕ್ ಆಗಲ್ಲ ಫಿಶ್ ಹೊಂಡದ್ದು. ಕ್ಯಾನ್ಸಲ್ ಮಾಡಿ ಇದೆಲ್ಲ ಗಂಧ. ಈಗ ಗಂಧದ್ದು ಅಷ್ಟು ಹಚ್ಚಿರಲ್ಲ? ಹಾಂ, ಇದು ಶ್ರೀಗಂಧ. ಇದು ಮಿಶ್ರ ಬೆಳೆ ಇಲ್ಲ ಅಂತಂದೇಳಿ ಒಂದು 100 ಸತಿ ತಂದು ನೆಟ್ಟಿದ್ವಿ. ಇದು 3 ವರ್ಷ ಆತಿದ್ವಿ. 3 ವರ್ಷ ಆತನ 3 ವರ್ಷ ಶ್ರೀಗಂಧದ್ದು. ಹಾಂ, ಎಷ್ಟು ಹಚ್ಚಿರಿ ಇವನ್ನ? ಒಂದು 100 ಗಿಡ ಹಚ್ಚಿವಿ. ಹೌದಾ? ಭಾಳ ಟೈಮ್ ಬೇಕಾ ನೀವು ಬರಾಕಲ್ಲ? 15-16 ವರ್ಷ ಬೇಕಂತಾರ. ಅಂದ್ರೆ ಇನ್ನೇನು ಸ್ವಲ್ಪ ಇದು ಕಾಯೋದು ಕಷ್ಟನ? ಇಲ್ಲ, ಕಾಯದಂತಂದ್ರೆ ಈಗ ನಾವು ಬರ್ತದಂತ ಹಾಕಿಲ್ಲ ಈಗ. ಹಂಗ ಸುಮ್ಮನೆ ಇರ್ಲಿ ಅಂತ ಹಾಕಿವಿ. ಇದ್ರ ನಮ್ಮವು ಇಲ್ಲ ಅಂದ್ರೆ ಕಳ್ರು. ಇರ್ಲಪ್ಪ. ಇಲ್ಲ, ಐತಿ, ಚೆನ್ನಾಗೈತಿ. ಆದ್ರೆ 15 ವರ್ಷ ವೇಟ್ ಮಾಡ್ತೀವಿ. 15 ವರ್ಷ. ದೇವ್ರ ಒಂಚೂರು ಚೆನ್ನಾಗಿ ಸಕ್ಸಸ್ ಕೊಡ್ಲಿ. ಅದ್ರಾಗ ಇನ್ಕಮ್ ಬರ್ತೈತಿ. ಮತ್ತು ಅದ್ರಾಗ ಏನಾರ ಎಂಟ್ರಿ ಕ್ರಾಪ್ ಮಾಡ್ಕೊಂಡಪ್ಪ ಅಂದ್ರೆ ಅದ್ರಾಗ ಬರ್ತೈತಿ. 15 ವರ್ಷ ಲಾಸ್ಟಿಗೆ ಅದ್ರಾಗ FD ಇಟ್ಟಂಗ. ಅದು ಯಾವ್ದು? ಇದನ್ನ ಶ್ರೀಗಂಧದ್ದು. ಒಂದು 4,000 ರೂಪಾಯಿ ತಂದು ಸಸಿ ತಂದು ಹಾಕಿವಿ. 4,000 ರೂಪಾಯಿ FD ಮಾಡಿದ್ಯಪ್ಪ ಅಂದ್ರೆ ಒಂದು 15 ವರ್ಷ ಬಿಟ್ಟಪ್ಪ ಅಂತಂದ್ರೆ 30-40 ಲಕ್ಷ FD ಬಂದಂಗ. ಒಟ್ಟು ಇನ್ನೇನು ಒಂಚೂರು ಕಾಯ್ಬೇಕು. ಕಾಯ್ಬೇಕು. ರೈತರದ್ದು ಬದುಕು ಯಾವ್ದಾದ್ರು ಅಷ್ಟೇ ಈಗ. ಕಾಯ್ಲಿಲ್ಲ ಹಂಗೆ ಯಾವ್ದಲ್ಲ ಬದುಕು. ಮತ್ತೆ ಈಗ ಅಲ್ಲಿ ಅವು ಬರೋವರೆಗೂ ಅಂತಂದ್ರೆ ನೀವು ಇದ್ರ ಮಧ್ಯಕ್ಕೆ ಏನಾರ ಮಾಡ್ಕೋಬಹುದು. ಬರ್ತೈತಿ. ಈಗ ನಮಗೆ ತಿಂಗಳ ಮಂತ್ಲಿ ಇನ್ಕಮ್ ಈಗ ಸ್ಟಾರ್ಟ್ ಆತಪ್ಪ ಅಂತಂದ್ರೆ 30-35 ವರ್ಷ ಇನ್ಕಮ್ ಬರ್ತೈತಿ. ಮತ್ತೆ ಇದ್ರೊಳಗೆ ಖಾಲಿ ಜಾಗದಾಗ ಮತ್ತೆ ಬೇರೆ ಏನಾರ ಬೆಳ್ಕೋಬಹುದು. ಆ ಬಾಳೆ ಹಚ್ಚವ ಆ ಕಡೆಗೆ, ಈ ಕಡೆ ಪಪ್ಪಾಯ ಹಚ್ಬೇಕು ಅನ್ನೋದು ಐತಿ. ಈಗ ಪಪ್ಪಾಯ ಹಚ್ಬೇಕು ಮಳೆಗಾಲ. ಹಚ್ರಪ್ಪ, ಬೇಗ ದೇವ್ರು ಜಲ್ದಿ ಸಕ್ಸಸ್ ಕೊಡ್ಲಿ. ಹಂಗೆ ನಮಗೆ ಜಲ್ದಿ ಬಂಗಾರ ಕೊಡ್ರಿ ಅಕ್ಕರಿಗೆ. ಸರಿ, ದೇವ್ರು ಕೊಡ್ತಾರೆ. ಅದು ಏನು ಕೊಡೋಣ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಮಂಡಕ್ಕಿ ಪಾರ್ಟಿ ನಡೀತಾ ಇದೆ. ಮಂಡಕ್ಕಿ ಪಕ್ಷಿಗಳು ಅಲ್ಲಿ ಅದಾವ ಆ ಕಡೆ. ಕೊಕ್ಕರೆ ಮಂಡಕ್ಕಿ ಮಿರ್ಚಿನ ತಗೊಂಬಂದ್ರ? ಹೌದಾ? ಅಂದ್ರೆ ಕೇಳ್ತೇನೆ. ದಿನ 4 ಟೈಮ್ ಕೊಟ್ರು ಬೇಡನಲ್ಲ ಮಿರ್ಚಿನ. ಅವ್ರಿಗೆ ನೀರ್ ಚಿಲ್ದಂಗ ಉಣಲ್ಲ, ಉಣಂಗಿಲ್ಲ. ಏನಲ್ದ ಉಣಲ್ಲ? ಈ ಕಪ್ಪು ಜನ ಅವರೆಲ್ಲ ಅವ್ರಿಗೆ ನೀರ್ಸ್ ಬೇಕೇ ಬೇಕಾ? ದಿನ ಒಂದ್ ತತ್ತಿ ಆಗ್ಲಿ, ಚಿಕನ್ ಆಗ್ಲಿ, ಮಟನ್ ಆಗ್ಲಿ. ನಮ್ಮ ಜನಕ್ಕ ನಮಗೆ ಮಿರ್ಚಿ ಇಲ್ದ ನಡೆಯಂಗಿಲ್ಲ. ಹೌದೇನು? ಊಟಕ್ಕೂ ಟಿಫನ್ಗೂ ಮಿರ್ಚಿ ಬೇಕಿಲ್ಲ. ಸ್ವಲ್ಪ ಚಿನ್ನ ಬರ್ರಿ ಅಲ್ಲ ನೀವು ಅಲ್ಲಿ ನೀರ್ ಹಾಕಿ ತೊಳ್ಕೊಂತ ನಡಿವ. ಅದಕ್ಕೆ ಹೆಸರು ಬಿಡು, ಒಕ್ಕತಿ ಏನಾಗಲ್ಲ. ಮನ್ಯಾಗ ತೊಳಿವಂತೀವಿ ನೀರ್ ಹಾಕಿ. ಮಾರಕಂದ್ರೆ ಜಾಸ್ತಿ ಬೆಳಿ. ಬೆಳೆನ ಏಲಕ್ಕಿಗೆ ಫೇಮಸ್. ಅವೇರಿ ಡಿಸ್ಟ್ರಿಕ್ಟ್ ಕೊಟ್ಟ ಏಲಕ್ಕಿ ನಗರಿಂದ ಅಂತಾರ. ಇವಾಗ ಹೊಲದಿಂದ ಬಂದಮೇಲೆ ನಾವು ಊರಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ. ನಮ್ಮ ಅವ್ವನೂ ಕೂಡ ಊರಿಗೆ ಹೊರಟಿದ್ದಾರೆ ಅಂತೇಳಿ ಒಂಚೂರು ಊಟಕ್ಕೆ ಮಾಡ್ಕೊಂಡು ಹೋಗ್ರಿ ಇಬ್ಬರು ಅಂತ ಹೇಳಿ ಅಡುಗೆ ಮಾಡಿದ್ದಾರೆ. ಅಕ್ಕ ನಾನು ಕೂಡ ಇಬ್ಬರು ಊರಿಗೆ ಹೊರಟಿದ್ದೀವಿ. ಹಾಗಾಗಿ ಸ್ವಲ್ಪ ಬುತ್ತಿ ಮಾಡಿದ್ದಾರೆ. ಬುತ್ತಿ, ಚಪಾತಿ, ಹೆಸರುಕಾಳು ಪಲ್ಯ, ಕೆಂಪು ಚಟ್ನಿ ಮತ್ತು ಹಿಟ್ಟಿನ ಪಲ್ಯ ಮಾಡಿದ್ದಾರೆ. ಹಿಟ್ಟಿನ ಪಲ್ಯ ಮಾಡ್ತಾಯಿದೆ ನಮ್ಮವ್ವ. ತುಂಬ ಚೆನ್ನಾಗಿ ಮಾಡುತ್ತೆ ಅಡುಗೆ ಎಲ್ಲ. ನಮ್ಮವ್ವನ ಕೈ ಅಡುಗೆ ತುಂಬ ರುಚಿ ಇರುತ್ತೆ ನೋಡಿ. ಈ ಥರ ಹಿಟ್ಟಿನ ಪಲ್ಯ ಮಾಡಿ ಇದನ್ನು ಪೀಸ್ ಮಾಡ್ತಾ ಇದ್ದಾರೆ. ಕಟ್ ಮಾಡಿ ಪೀಸ್ ಮಾಡ್ತಾ ಇದ್ದಾರೆ ಹಿಟ್ಟಿನ ಪಲ್ಯನ.
ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಇದು ಕೂಡ. ನಮ್ಮ ಮನೇಲಿ ಅಂತಲ್ಲ, ಪ್ರತಿಯೊಂದು ಹೆಣ್ಮಕ್ಳು ಮನೆಯಲ್ಲೂ ಕೂಡ ಮಕ್ಕಳು ಅಂದರೆ ಮಕ್ಕಳು ಗಂಡನ ಮನೆಗೆ ಹೊರಟರು ಅಂತ ಹೇಳಿದರೆ ಅವ್ರಿಗೆಲ್ಲ ಊಟಕ್ಕೆ ಮಾಡಿ ಕೊಟ್ಟು ಕಳಿಸೋದು ತಾಯಿಗಳಿಗೆ ಎಷ್ಟು ಖುಷಿ ಕೊಡುತ್ತೆ ಅಂತ ಹೇಳಿದರೆ, ಅಡುಗೆ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಅಡುಗೆ ಎಲ್ಲ ಮಾಡಿ ರೆಡಿ ಮಾಡಿ ಬಾಕ್ಸಿಗೆ ಹಾಕ್ಕೊಡೋದು. ಮತ್ತು ಊರಿಗೆ ಹೋದ್ಮೇಲೆ ಮತ್ತೇನು ಅಡುಗೆ ಮಾಡ್ಕೊತೀರಾ, ಇಲ್ಲಿದ್ದ ತೊಗೊಂಡೋಗ್ರಿ ಬಾಕ್ಸು, ತೊಗೊಂಡೋಗಿ ಊಟ ಮಾಡುವಂತ್ರಿ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ತಾಯಿಗಳು ಸಹ ಇದೇ ಥರ ಅಲ್ವಾ? ಇಲ್ಲ ನಾವು ಮಾಡ್ತೀವಿ. ಹೌದೇನು? ಹಿಟ್ಟಿನ ಪಲ್ಯಕ್ಕೆ ಏನು ಹಾಕ್ತೀರಿ? ಹಿಟ್ಟು ಹಾಕ್ತೀವಿ. ಎಂಥ ಹಿಟ್ಟು ಹಾಕ್ತೀರಿ? ಕಡಲೆಬೇಳೆ. ಹಿಟ್ಟಿನ ಪಲ್ಯ ಕಡಲೆಬೇಳೆ ಹಿಟ್ಟು. ಹಿಟ್ಟಿನ ಪಲ್ಯಕ್ಕೆ ಏನು ಹಾಕ್ತಾರೆ? ಮೇನ್ ಹಾಕದ ಹಿಟ್ಟು ಹಾಕ್ತಾರೆ. ಎಂಥ ಹಿಟ್ಟು? ಅದ ಹೇಳ್ತದೆ. ಹಿಟ್ಟಿನಾಗ ಭಾಳ ಇರ್ತಾವೆ ವೆರೈಟೀಸ್. ಬಾಯ್. ಓಕೆ. ತಡಿವಾಯ್ತು ಬಂದು ನೀವು ಕಷ್ಟ ಮಾಡ್ತಾರೆ.